ಸಿಂಗಲ್ ಓನರ್ ಸರ್ 145 ಹೇಳ್ತಾ ಇದ್ದೀವಿ 135 ಕೊಡ್ತೀವಿ ಸರ್ 2,75,000 ನಿಮ್ಗೆ ಪ್ರೈಸ್ 1,80,000 ಕೊಡ್ತೀವಿ ಸರ್ ನಿಮ್ಗೆ 2015 ಸರ್ ಇದು 16 ಮಾಡಲ್ ಸರ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಇದೆ ಸರ್ ಇದು ಸಿಂಗಲ್ ಓನರ್ ಸರ್ 60,000 ಕಿಲೋಮೀಟರ್ ಓಡಿದೆ ಸರ್ 290 ಕೊಡ್ತೀನಿ ಸರ್ ಟಾಟಾ ನೆಕ್ಸಾನ್ ಸರ್ ಎಕ್ಸಾಕ್ಟ್ ಪ್ಲಸ್ 2018 ಸರ್ ಇದು ಸಿಂಗಲ್ ಓನರ್ ಸರ್ ಜಸ್ಟ್ 37,000 ಕಿಲೋಮೀಟರ್ ರನ್ ಆಗಿದೆ ಸಿಂಗಲ್ ಓನರ್ ಸರ್ 470 ಕೊಡ್ತೀವಿ ಸರ್ ಇದು ಬಂದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸರ್ 16 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಇದು 2020 ಮಾಡಲ್ ಸರ್ 325 ಹೇಳೋದು 290 ಕೊಡ್ತೀನಿ ಸರ್ 19 ಮಾಡಲ್ 2018 ಮಾಡಲ್ ಪೆಟ್ರೋಲ್ 475 ಕೊಡ್ತೀವಿ ಸರ್ ಸಿಂಗಲ್ ಓನರ್ ಸೆಲೆರಿ ಆಟೋಮೆಟಿಕ್ ಸರ್ ಇದು ರೆಡ್ ಕಲರ್ ಪುಂಟ ಇದೆ ನೋಡಿ ಸರ್ 1 ಲೀಟರ್ ಇಂಜಿನ್ ಒಳ್ಳೆ ಮೈಲೇಜ್ ಸಿಗುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ 3,50,000 ಕೊಡ್ತೀವಿ 3 ಲಕ್ಷ ಸಿಂಗಲ್ 37,000 ಓಡಿದೆ ಸಿಂಗಲ್ ಓನರ್ ಸರ್ 60,000 ಕಿಲೋಮೀಟರ್ ಓಡಿದೆ ಸರ್ ಜಿನಿಯನ್ ಶೋರೂಮ್ ಮೇಂಟೆನೆನ್ಸ್ ಸರ್ 3,30,000 ಕೊಡ್ತೀವಿ ಸರ್ 6,90,000 ಆಟೋಮೆಟಿಕ್ ಸಿಂಗಲ್ ಓನರ್ 22,000 ಕಿಲೋಮೀಟರ್ ರನ್ ಆಗಿದೆ ಸರ್ ಬರೀ 22,000 ಸರ್ 4,50,000 ಆಗುತ್ತೆ ಸರ್ ಸಿಂಗಲ್ ಓನರ್ ಸರ್ 21 ಮಾಡಲ್ ಸರ್ ಇದು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್ 3,55,000 ಆಗುತ್ತೆ 50,000 ಓಡಿದೆ ಸರ್ 3,65,000 ಕೊಡ್ತೀವಿ ಬರೀ ಇದು ನಿಮ್ಗೆ 15,000 ಕಿಲೋಮೀಟರ್ ರನ್ ಆಗಿದೆ ಬರೀ 15,000 ಕಿಲೋಮೀಟರ್ 375 ಕೊಡ್ತೀವಿ ಸರ್ ನಮ್ಮ ಹತ್ರ 10 ಕ್ವಿಡ್ ಇದೆ ಸರ್ ಸಿಂಗಲ್ ಓನರ್ ಸರ್ ಇದು 2020 ಮಾಡಲ್ ಸರ್ 2020 ಮಾಡಲು ಸಿಂಗಲ್ ಓನರ್ ಸರ್ 2,50,000 ಸರ್ 20 ಮಾಡಲ್ ಸರ್ ರೀಸೆಂಟ್ ಮಾಡಲಿ ಹೌದೌದು ಸಿಂಗಲ್ ಓನರ್ ಸರ್ 1,90,000 ಕೊಡ್ತೀವಿ ನಿಮ್ಗೆ ಇದು 2020 ಮಾಡಲು ಸಿಂಗಲ್ ಓನರ್ ಸರ್ ಸಿಂಗಲ್ 2016 ಸರ್ ಇದು 280 ಆಗುತ್ತೆ ಸರ್ ಸಿಂಗಲ್ ಎಲ್ಲಾ ಕ್ವಿಡ್ ಎಲ್ಲ ಸಿಂಗಲ್ ಓನರ್ ಸರ್ ಇದು ಫುಲ್ ಟಾಪ್ ಅಂಡ್ ವೇರಿಯಂಟ್ ಇದು 27,000 ಕಿಲೋಮೀಟರ್ ರನ್ ಆಗಿದೆ ಸರ್ ಸೊ 1,90,000 ಆಗುತ್ತೆ ಸರ್ ZXi ಸರ್ ಫುಲ್ ಟಾಪ್ ಎಂಡ್ ಸರ್ 2,50,000 ಆಗುತ್ತೆ ಸರ್ ಡಸ್ಟರ್ ಸರ್ ಸಿಂಗಲ್ ಓನರ್ 3,70,000 ಸರ್ 2016 ಮಾಡಲ್ ಸರ್ XUV 500 ಸರ್ ಇದು ನ್ಯೂ ಸ್ಕಾರ್ಪಿಯೋ ಸರ್ 2023 ಮಾಡಲ್ ಸರ್ ಇದು 23 ಮಾಡಲ್ ಸರ್ ಇದು ಜಸ್ಟ್ ನಿಮ್ಗೆ 4,000 ಕಿಲೋಮೀಟರ್ ರನ್ ಆಗಿದೆ 5,50,000 ಕೊಡ್ತೀವಿ 3,40,000 ಆಗುತ್ತೆ ಜಸ್ಟ್ 31,000 ಕಿಲೋಮೀಟರ್ ರನ್ ಆಗಿದೆ ಸರ್ 5,25,000 ಕೊಡ್ತೀವಿ ಸಿಂಗಲ್ ಓನರ್ 15 ಮಾಡಲ್ ಸಿಂಗಲ್ ಓನರ್ ಸರ್ 78,000 ಕಿಲೋಮೀಟರ್ ರನ್ ಆಗಿದೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ 2021 ಮಾಡಲ್ ಸರ್ ಸಿಂಗಲ್ ಓನರ್ ಸರ್ 13,000 ಕಿಲೋಮೀಟರ್ ರನ್ ಆಗಿದೆ ಸರ್ 3,50,000 ಸಿಗುತ್ತೆ ಜಸ್ಟ್ 34,000 ಕಿಲೋಮೀಟರ್ ರನ್ ಆಗಿದೆ ಬರೀ 8,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇನಾ 8,000 ಓಡಿರೋ ಸರ್ ಸೊ ಯಾಕೆ ಹೈ ಪ್ರೈಸ್ ಸೊ ನಾನು ಹೇಳ್ತೀನಿ ನನ್ನ ತರ ಒಬ್ಬ ಇರ್ತಾನೆ ಅಂತ ಮಾಡ್ಕೊಳ್ಳೋಣ ನಾನು ನನ್ನ ಫ್ರೆಂಡ್ ಅಂತ ಮಾಡ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಒಂದು ಸ್ಯಾಂಟ್ರೋ ಕಾರ್ನ ಇಬ್ರು ಒಂದೇ ಟೈಮಲ್ಲಿ ತಗೊಂಡಿರ್ತೀವಿ ಅನ್ಕೊಳ್ಳೋಣ ಸೇಮ್ ಪ್ರೈಸ್ ಅಲ್ಲಿ ನಾವು ಕೂಡ ಪರ್ಚೇಸ್ ಮಾಡಿರ್ತೀವಿ ಸೊ ನಾನು ಒಂಥರ ಲೇಜಿ ಮಂಚ ನಾನು ಸ್ವಲ್ಪ ಗಾಡಿ ಯೂಸ್ ಮಾಡಲ್ಲ ಸೊ ನನ್ನ ಫ್ರೆಂಡು ತುಂಬಾ ಬಿರ್ರಿ ಯೂಸ್ ಮಾಡಿರ್ತಾನೆ ಅಂಡ್ ನಾನು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡಿರ್ತೀನಿ ಅವನು ಸರ್ವಿಸ್ ಮಾಡಿರಲ್ಲ ನನ್ನ ಗಾಡಿ ಚೆನ್ನಾಗಿರುತ್ತೆ ಎಂಜಿನ್ ಚೆನ್ನಾಗಿರುತ್ತೆ ಅದಕ್ಕೆ ನಂದೇ ಒಂದು ವ್ಯಾಲ್ಯೂ ಇರುತ್ತೆ ಅದೇ ಕಾರಣಕ್ಕೆ ತಗೊಳ್ಳೋರು ಕೂಡ ರಿಸರ್ಚ್ ಮಾಡ್ಬೇಕು ಒಂದ್ 4 ಕಡೆ ನೋಡ್ಬೇಕು ಕಂಪೇರ್ ಮಾಡಿ ಗಾಡಿನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಕರ್ನಾಟಕ ಹಾಯ್ ಬೆಂಗಳೂರು ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು ಸೊ ನಾನ್ ಇವತ್ತು ಫ್ರೆಂಡ್ಸ್ ಕಾರ್ಸ್ 365 ಅನ್ನೋ ಪ್ಲೇಸ್ ಗೆ ಬಂದಿದ್ದೀನಿ ಸೊ ಇದು ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿ ಹತ್ರ ಬರುತ್ತೆ ಯಾವ ಸರ್ ಇದು ಈಸ್ಟ್ ವೆಸ್ಟ್ ಕಾಲೇಜ್ ನಿಯರ್ ಈಸ್ಟ್ ವೆಸ್ಟ್ ಕಾಲೇಜ್ ವೆಸ್ಟ್ ಕಾಲೇಜ್ ನಿಯರ್ ಓಕೆ ಬ್ಯಾಡ್ರಳ್ಳಿ ಭರತ್ ನಗರ್ ಓಕೆ ಸೊ ಮೊದಲಿಗೆ ಇಂಟ್ರಡಕ್ಷನ್ ಮಾಡ್ಕೊಂಡ್ಬಿಡೋಣ ನನ್ನ ಹೆಸರು ಭರತ್ ಅಂತ ಸೊ ಇವ್ರ ಹೆಸರು ಪ್ರವೀಣ್ ಸರ್ ಓಕೆ ಸರ್ ಹೇಗಿದ್ದೀರಾ ಫೈನ್ ಸರ್ ಚೆನ್ನಾಗಿದ್ದೀರಾ ಓಕೆ ಫ್ರೆಂಡ್ಸ್ ಕಾರ್ಸ್ 365 ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇವಾಗ ಸೊ ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಗಳಲ್ಲಿ ನೋಡಿರ್ತಾರೆ ಸೊ ನನ್ನ ಚಾನೆಲ್ ಅಲ್ಲಿ ಮೊದಲಿಗೆ ಈ ಶೋರೂಮ್ ಫೀಚರ್ ಆಗ್ತಾ ಇದೆ ಸೊ 365 ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು ನಮ್ಗೆ 365 ಬಗ್ಗೆ ಅಂದ್ರೆ ಸರ್ ನಮ್ದು ಬಂದು ಎಲ್ಲಾ ಸರ್ಟಿಸ್ಫೈಡ್ ವೆಹಿಕಲ್ ಸರ್ ಓಕೆ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಅಷ್ಟೇ ಸರ್ ನಮ್ಮ ಹತ್ರ ಇರೋ ವೆಹಿಕಲ್ ಎಲ್ಲ ಸಿಂಗಲ್ ರೇರ್ ಥರ್ಡ್ ಓನರ್ ವೆಹಿಕಲ್ ಸರ್ ರೇರ್ ಬರುತ್ತೆ ಹೌದು ರೇರ್ ಬರುತ್ತೆ ನಾವು ಥರ್ಡ್ ಓನರ್ ತಗೊಂಡ್ರೆ ಸರ್ಟಿಸ್ಫೈಡ್ ಗಾಡಿ ಒರಿಜಿನಲ್ ಇದ್ರೇನೆ ತಗೊಳ್ಳೋದು ಸರ್ ಜಿನಿಯನ್ ಇದ್ರೇನೆ ತಗೊಳ್ಳೋದು ನಮ್ಮ ಹತ್ರ ಬರಲ್ಲ 1-2 ಗಾಡಿ ಇರುತ್ತೆ ನಮ್ಮ ಹತ್ರ 100 ಗಾಡಿಲಿ 1 ಗಾಡಿ ಇಲ್ಲ 2 ಗಾಡಿ ಸಿಗ್ಬೋದು ಇನ್ನೆಲ್ಲ ಸಿಂಗಲ್ 90% ಸಿಂಗಲ್ ಓನರ್ ಪ್ರತಿಯೊಂದು ಗಾಡಿನೂ ಇಲ್ಲಿ ಟೆಸ್ಟೆಡ್ ಆಗಿರುತ್ತೆ ಪ್ರತಿಯೊಂದು ಗಾಡಿ ಇಂಜಿನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿರುತ್ತೆ ಅಂಡ್ ಇವನ್ ನಿಮ್ಗೆ ಟೈರ್ಸ್ ಕೂಡ ಎಲ್ಲವನ್ನು 100% ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ 100% ಮೇಂಟೈನ್ ಆಗಿರುವಂತ ವೆಹಿಕಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಕಾರ್ 365 ಅಲ್ಲಿ ಮೊದಲಿಗೆ ಬಂದು ನಾನು ವಿಡಿಯೋ ಮಾಡಬೇಕು ಅಂದಾಗ ನಾನು ಇವ್ರಿಗೆ ಕಾಲ್ ಮಾಡಿದೆ ಸೊ ಯಾಕೆ ಕಾಲ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಜೆನ್ಯೂನ್ ಕಾರ್ಸ್ ಸಿಗುತ್ತೆ ಅಂತ ನಮ್ಮ ಕಸ್ಟಮರ್ಸ್ಗೆ ಜೆನ್ಯೂನ್ ಕಾರ್ಸ್ ಕೊಡುವಂತ ಉದ್ದೇಶದಿಂದ ಇವತ್ತು ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹೋದ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಸೊ ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಒಳ್ಳೆ ಕಾರ್ಸ್ ನ ಜನಕ್ಕೆ ಕೊಡೋಣ ಅಂತಾನೆ ಒಂದು ವಿಡಿಯೋ ಮಾಡಿದ್ದೆ ಸೊ ಅದಕ್ಕೆ ಸಾಕಷ್ಟು ಕಾಮೆಂಟ್ಸ್ ಬಂದಿತ್ತು ಹೈ ಪ್ರೈಸ್ ಅಂತ ಸೊ ಯಾಕೆ ಹೈ ಪ್ರೈಸ್ ಸೊ ನಾನು ಹೇಳ್ತೀನಿ ನನ್ನ ತರ ಒಬ್ಬ ಇರ್ತಾನೆ ಅಂತ ಮಾಡ್ಕೊಳ್ಳೋಣ ನಾನು ನನ್ನ ಫ್ರೆಂಡ್ ಅಂತ ಮಾಡ್ಕೊಳ್ಳೋಣ ಸೊ ಇಬ್ರು ಬಂದಾಗ ಸೊ ಇಬ್ರು ಒಂದೇ ಕಾರ್ನ ಒಂದೇ ಟೈಮಲ್ಲಿ ತಗೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಸ್ಯಾಂಟ್ರೋ ಕಾರ್ನ ಇಬ್ರು ಒಂದೇ ಟೈಮಲ್ಲಿ ತಗೊಂಡಿರ್ತೀವಿ ಅನ್ಕೊಳ್ಳೋಣ ಸೊ ಸೇಮ್ ಓಡಿರುತ್ತೆ 20,000 ಓಡಿರುತ್ತೆ ಅವೊಂದು 25,000 ಓಡಿರುತ್ತೆ ಅನ್ಕೊಳ್ಳಿ ಸೇಮ್ ಪ್ರೈಸ್ ಅಲ್ಲಿ ನಾವು ಕೂಡ ಪರ್ಚೇಸ್ ಮಾಡಿರ್ತೀವಿ
ಸೊ ಸ್ವಲ್ಪ ದಿವಸ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ನಾವೇನ್ ಮಾಡ್ತೀವಿ, ಸೊ ನಾನು ಒಂಥರ ಲೇಜಿ ಮಂಚ, ನನ್ ಸ್ವಲ್ಪ ಗಾಡಿ ಯೂಸ್ ಮಾಡಲ್ಲ. ಸೊ ನನ್ನ ಫ್ರೆಂಡು ತುಂಬಾ ಬಿರ್ರಿ ಯೂಸ್ ಮಾಡಿರ್ತಾನೆ. ಸೊ ಅವಾಗ ಏನಾಗುತ್ತೆ, ಗಾಡಿ ಅವಂದು ಬೇಗ ಕೆಟ್ಟ ಹೋಗೋ ಚಾನ್ಸಸ್ ಇರುತ್ತೆ. ಅಂಡ್ ನಾನು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡಿರ್ತೀನಿ, ಅವನು ಒಳ್ಳೆ ರೀತಿಯಲ್ಲಿ ಆವಾಗ ಸರ್ವಿಸ್ ಮಾಡಿರಲ್ಲ. ಸೊ ಡಿಫ್ರೆನ್ಸ್ ಆಗುತ್ತೆ ಅವಾಗ ಗಾಡಿ. ಸೊ ಇವಂದು ಜಾಸ್ತಿ ಓಡಿರುತ್ತೆ, ನಂದು ಕಮ್ಮಿ ಓಡಿರುತ್ತೆ. ಅವ್ನು ಚೆನ್ನಾಗಿ ಮೇಂಟೈನ್ ಮಾಡಿರಲ್ಲ, ನಾನು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀನಿ. ಸೊ ಆ ಕಾರಣದಿಂದ ಅವನ ಗಾಡಿಗೆ ವ್ಯಾಲ್ಯೂ ಕಮ್ಮಿ ಇರುತ್ತೆ, ನನ್ನ ಗಾಡಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅವಾಗ ನಾನೇನ್ ಮಾಡ್ತೀನಿ, ನಾನು ಗಾಡಿ ಸೇಲ್ ಮಾಡ್ಬೇಕು ಅನ್ಕೊಂಡಾಗ, ಸೊ ನನ್ಗೆ ಅಫ್ಕೋರ್ಸ್ 1 ಲಕ್ಷಕ್ಕೆ ತಗೊಂಡಿರ್ತೀನಿ ಅನ್ಕೊಳ್ಳಿ. ಸೊ ಅವನು 1 ಲಕ್ಷಕ್ಕೆ ತಗೊಂಡಿರ್ತಾನೆ. ಆವಾಗ ಗಾಡಿ ಅವಂದು ಪ್ರೈಸ್ ಏನಿದೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಅವನು ಏನು ಯೋಚನೆ ಮಾಡ್ತಾನೆ, ನಾನ್ ಗಾಡಿನ ಜಾಸ್ತಿ ರೇಟ್ಗೆ ಸೆಲ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಸೊ ನಾನು ಕೂಡ ನನ್ ಗಾಡಿ ಚೆನ್ನಾಗಿದೆಯಲ್ಲ, ನಾನು ಜಾಸ್ತಿ ರೇಟ್ಗೆ ಸೆಲ್ ಮಾಡ್ಬೇಕು ಅಂತ ನಂದು ಮನಸ್ಥಿತಿ ಇರುತ್ತೆ. ಸೊ ಇದೇ ಡಿಫ್ರೆನ್ಸ್ ಆಗುತ್ತೆ. ಗಾಡಿ ಯಾಕೆ ನೀವು ಒಂದು ಕ್ವಾಲಿಟಿ ಕಾರ್ಸ್ ನ ಒಂದು ಕ್ವಾಲಿಟಿ ಶೋರೂಮ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಇದೇ ಡಿಫ್ರೆನ್ಸ್ ಇರುತ್ತೆ. ಗಾಡಿ ಚೆನ್ನಾಗಿಲ್ದಿರೋದು ಬೇರೆ ಇರುತ್ತೆ, ಚೆನ್ನಾಗಿರೋದು ಬೇರೆ ಇರುತ್ತೆ. ಅದೇ ಕಾಸ್ಟ್ಗೆ ಅವ್ನು ತಗೊಂಡಿದ್ರು, ಅವ್ನು ಜಾಸ್ತಿ ರೇಟಿಗೆ ಸೆಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನ ಮೈಂಡ್ ಸೆಟ್. ಸೊ ಅದಕ್ಕೋಸ್ಕರ ನೀವು ತಗೊಳ್ಳೋರು ಕೂಡ ರಿಸರ್ಚ್ ಮಾಡ್ಬೇಕು, ಒಂದ್ 4 ಕಡೆ ನೋಡ್ಬೇಕು, ಆವಾಗ್ಲೇ ನಿಮ್ಗೆ ಗಾಡಿ ಗೊತ್ತಾಗುತ್ತೆ. ಆಮೇಲೆ ಸರ್ ನಮ್ಮ ಹತ್ರ ನೀವು ಗಾಡಿ ತಗೊಂಡೋದ್ರೆ ಯಾರೇ ಬಂದು ತಗೊಂಡೋದ್ರು ಒಂದು 15 ದಿನ 15 ಡೇಸ್ ವಾರಂಟಿ ಇರುತ್ತೆ ಸರ್. 15 ಡೇಸ್ ಅಲ್ಲಿ ತಗೊಂಡ್ ಹೋಗ್ಬೋದು, ಯೂಸ್ ಮಾಡ್ಬೋದು. ಆ ಗಾಡಿ ಪ್ರಾಬ್ಲಮ್ ಇದೆ, ಸೆಟ್ ಆಗಿಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಗಾಡಿನ ಬಿಟ್ಟು ಬೇರೆ ಗಾಡಿ ತಗೊಂಡ್ ಹೋಗ್ಬೋದು ಸರ್. ನಮ್ಮ ರೀಪ್ಲೇಸ್ಮೆಂಟ್ ಗಾಡಿ ಬೇರೆ ಯಾವ್ದಾದ್ರು ತಗೊಂಡ್ ಹೋಗ್ಬೋದು. ಇಲ್ಲಿ ಸಿಗೋ ಪ್ರತಿಯೊಂದು ಗಾಡಿನೂ ವಾರಂಟಿ ಇದೆ ಸರ್. ಸೊ ಪ್ರತಿಯೊಂದು ಗಾಡಿನೂ ಕ್ವಾಲಿಟಿ ಇರುತ್ತೆ. ಅಂಡ್ ಪ್ರತಿ ಗಾಡಿಗೂ ಇಂಜಿನ್ ಟೆಸ್ಟೆಡ್ ಆಗಿರುತ್ತೆ. ನಿಮ್ಗೆ ಎಲ್ಲಕ್ಕೂ ಇಂಜಿನ್ ವಾರಂಟಿ ಕೊಡ್ತೀರಾ? ಕೊಡ್ತೀವಿ ಸರ್. ವಾರಂಟಿ ಕೊಡ್ತೀರಾ? ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಸೊ ಎಲ್ಲಿ ಕೊಡಕ್ಕಾಗುತ್ತೆ, ಕ್ವಾಲಿಟಿ ಕಾರ್ಸ್ ಅಲ್ಲಿ ಇರೋ ಕಡೆ ಮಾತ್ರ ಈ ತರ ಒಂದು ಫೆಸಿಲಿಟಿ ಕೊಡಕ್ಕೆ ಸಾಧ್ಯ ಆಗುತ್ತೆ. ಕ್ವಾಲಿಟಿ ಕಾರ್ಸ್ ನಾನು ಅವಾಗಲೇ ಹೇಳದ್ನಲ್ಲ, ನನ್ನ ಫ್ರೆಂಡ್ ಏನ್ ಇದ್ದ ಆ ತರ ಓಡಿಸ್ಕೊಂಡು ಗಾಡಿ ಇಟ್ಕೊಂಡಿದ್ದ, ಅದಕ್ಕೆ ನಿಮ್ಗೆ ಕ್ವಾಲಿಟಿ ಇರಲ್ಲ. ನಾನು ಚೆನ್ನಾಗಿ ಓಡಿಸಿರ್ತೀನಿ, ಆದ್ರೆ ನಾನು ಸೆಕೆಂಡ್ ಓನರ್ ಆಗಿದ್ರು ಕೂಡ ನನ್ ಗಾಡಿ ಚೆನ್ನಾಗಿರುತ್ತೆ, ಇಂಜಿನ್ ಚೆನ್ನಾಗಿರುತ್ತೆ, ಅದಕ್ಕೆ ನಂದೇ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಅದೇ ಕಾರಣಕ್ಕೆ ಪ್ರೈಸು ಚೂರು ಹೆಚ್ಚು ಕಡಿಮೆ ಇರುತ್ತೆ. ಸೊ ಪ್ರತಿ ಒಂದು ಶೋರೂಮ್ ಅಲ್ಲೂ ನೀವು ಕಂಪೇರ್ ಮಾಡಿ ಗಾಡಿನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಅಂತ ಅನ್ಕೊಂತೀನಿ. ಲೋನ್ ಏನಾದ್ರು ಹೇಳ್ತೀರಾ? 80% ಲೋನ್ ಆಗುತ್ತೆ ಸರ್. ಆಮೇಲೆ 2010 ಮಾಡಲ್ ಮೇಲೆ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. 2010 ಮಾಡಲ್ ಮೇಲೆ ಆಗುತ್ತೆ. ಓಕೆ, 10 ಮಾಡಲ್ ಮೇಲೆ ಎಲ್ಲಾ ಗಾಡಿಗೂ ಲೋನ್ ಸಿಗುತ್ತೆ. ಒಂದ್ಸಲಿ ಬಂದು ಫ್ರೆಂಡ್ಸ್ ಕಾರ್ಸ್ 365 ಅಲ್ಲಿ ವಿಸಿಟ್ ಮಾಡಿ, ಗಾಡಿ ಮಾತ್ರ ಪಕ್ಕಾ ಇರುತ್ತೆ. ಸೊ ಅದರಲ್ಲೂ ನಿಮ್ಗೆ 15 ಡೇಸ್ ಅಲ್ಲಿ ಬೈಬ್ಯಾಕ್ ಮಾಡಿ ಮತ್ತೆ ನಿಮ್ಗೆ ಹೊಸ ಗಾಡಿನ ಬೇರೆ ಗಾಡಿನ ತಗೊಂಡ್ ಹೋಗ್ಬೋದು. ಸೊ ನಿಮ್ಗೆ ಆ ಗಾಡಿ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾರಣಕ್ಕೆ ಮಾತ್ರ. ಸೊ ಗಾಡಿ ಏನು ಪ್ರಾಬ್ಲಮ್ ಇರಲ್ಲ ಸರ್, ಕಮ್ಮಿ ಸರ್, ಯಾರು ಬರಲ್ಲ ಸರ್. ನಮ್ಮ ಹತ್ರ ಆತರ ಗಾಡಿಗಳು ಇರುತ್ತೆ, ಅದಕ್ಕೆ ವಾರಂಟಿ ಕೊಡ್ತೀವಿ ಸರ್. ನಮ್ಮ ಹತ್ರ 100% ಜೆನ್ಯೂನ್ ಆಗಿರೋದಕ್ಕೆ ನೀವ್ ಯಾವ್ದೇ ನೀವು ತಗೊಂಡೋದ್ರೆ ಇಷ್ಟ ಆಗಿಲ್ಲ ಅಂತಂದ್ರೆ ನಿಮ್ಗೆ ಗಾಡಿಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಬರ್ಬೋದು. ಗಾಡಿಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಬರಲ್ಲ. ನಮ್ಮ ಹತ್ರ 99% ಯಾರು ಬರಲ್ಲ ಸರ್. ಗಾಡಿನ ಎಲ್ಲೋ ಒಂದ್ ಕಡೆ ತಗೊಂಡು ಒದ್ದಾಡೋ ಬದಲು ನನ್ ಇನ್ನೊಬ್ರು ಇದು ರಿಯಲ್ ಸ್ಟೋರಿ ಆಕ್ಚುಲಿ. ಒಬ್ರು ಗಾಡಿ ತಗೊಂಡು 1 ವರ್ಷ ಶೆಡ್ ಅಲ್ಲಿ ನಿಲ್ಸಿದ್ದಾರೆ ಗಾಡಿ. ಯಾಕೆ ನಿಲ್ಸಿದಾರೆ, ಕಮ್ಮಿ ರೇಟಿಗೆ ಸಿಗ್ತಲ್ಲ ಅಂತ ಎತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ. ಸೊ ಅದೊಂದು ಇರುತ್ತೆ ಡಿಫ್ರೆನ್ಸ್. ಸೊ ಇಲ್ಲಿ ತಗೊಳ್ಳೋ ಗಾಡಿ ನಿಮ್ಗೆ ಲೈಫ್ ಟೈಮ್ಗೆ ಬರೋ ತರ ಆಗ್ಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಯಾಕಂದ್ರೆ ಯಾವ್ದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಲೈಫ್ ಅಂತ ಇರುತ್ತೆ. ಸೊ ಡೆಫಿನೆಟ್ ಆಗಿ ಈ ಕಾರ್ಗಳು ಕೂಡ ನಿಮ್ಗೆ ಒಳ್ಳೆ ಲೈಫ್ ಟೈಮ್ ತನಕ ಬರುತ್ತೆ, ಒಳ್ಳೆ ಲೈಫ್ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಸೊ ಒಳ್ಳೇದಾಗ್ಲಿ ಸರ್. ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋ ಮುಖಾಂತರ ನನಗೆ ತಿಳಿಸಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಇಮಿಡಿಯೇಟ್ ಮೆಸೇಜ್ ಮಾಡಿ ನಿಮ್ಗೆ ನನ್ನ ಕಾಂಟೆಂಟ್ ಯಾವ ತರ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. 2004 ಥರ್ಡ್ ಓನರ್, AC, ಪೋಸ್ಟರಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್? ಥರ್ಡ್ ಓನರ್ ಸರ್. ಥರ್ಡ್ ಓನರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ಒರಿಜಿನಲ್ ಪೇಂಟ್, ಬ್ರಿಸ್ಟೋನ್ ಟೈರ್ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಏನ್ ಪ್ರೈಸ್ ಕೊಡ್ತಾ ಇದ್ದಾರೆ ಸರ್? 145 ಹೇಳ್ತಾ ಇದೆ, 135 ಕೊಡ್ತೀವಿ ಸರ್ ನಿಮ್ ಕಡೆಯಿಂದ ಬಂದು. ಓಕೆ, ನಮ್ ಜೊತೆ ಒಂದು ಇಯಾನ್ ಇದೆ. ಇಯಾನ್ ಬಗ್ಗೆ ಹೇಳಿ ಸರ್. ಸರ್ ಇದು 2013 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದು 2013 ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ ಇದು. AC ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ನೋಡಬಹುದು. ಇಂಟೀರಿಯರ್ ಎಲ್ಲ ನೋಡಿ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್. ಆಮೇಲೆ ಇದು ನಿಮ್ಗೆ ಪ್ರೈಸ್ ಬಂದು 2,90,000 ಹೇಳೋದು. 2,75,000. 2,75,000 ಸಿಂಗಲ್ ಓನರ್. ಸರ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಹೋಂಡಾ ವರ್ಣ ಸರ್, ಡೀಸೆಲ್ 2007 ಮಾಡಲ್ ಸರ್. ಸೆಕೆಂಡ್ ಓನರ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಮೈಲೇಜ್ ಬಂದು ನಿಮ್ಗೆ 22 ಬರುತ್ತೆ ಸರ್. ಡೀಸೆಲ್ ವೆಹಿಕಲ್ ಇದು ಬೇಸ್ ವೇರಿಯಂಟ್. ಹೌದೌದು. ಸೊ ನಿಮ್ಗೆ ಬ್ರಿಡ್ಸ್ಟೋನ್ ಟೈರ್ ಸಿಗುತ್ತೆ. ಅಂಡ್ ಇಂಟೀರಿಯರ್ ಸೀಟ್ಸ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ ಸರ್. ಓಕೆ,
ಪ್ರೈಸ್ ಸರ್ ಪ್ರೈಸ್ ಬಂದು ಇದು 2,65,000 ಸರ್. 2,50,000 ಕೊಡ್ತೀನಿ ಸರ್. 2,50,000 ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್ ನಿಮ್ ಕಡೆ. ಸಿಂಗಲ್ ಓನರ್ ಅಲ್ಲ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ನೆಕ್ಸ್ಟ್ ಇದು ಸರ್ ಇದು ಹೋಂಡಾ ಸಿಟಿ ಪೆಟ್ರೋಲ್ VMT ಸರ್, ಟಾಪ್ ಎಂಡ್ ಮಾಡಲ್. ಓಕೆ 2012 ಮಾಡಲ್ ಸರ್. ಇದು 12 ಮಾಡಲ. ಇದು ಟಾಪ್ ಎಂಡ್ ಮಾಡಲ್ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಒರಿಜಿನಲ್ ಗಾಡಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ. ಇದು ಬಂದು 2012 ಪೆಟ್ರೋಲ್ ಸರ್. 4,45,000 ಹೇಳ್ತಾ ಇದೀವಿ. ನಿಮ್ ಕಡೆಯಿಂದ ಬಂದ್ರೆ ಸರ್ 4,10,000 ಕೊಡ್ತೀವಿ ಸರ್. ಸಿಂಗಲ್ ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಇದು ಬನ್ನಿ ಸರ್, ಹೋಂಡಾ ಅಸೆಂಟ್ ಸರ್. ಇದು 2008 ಮಾಡಲ್, GLS. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಹೊಸ ಟೈರ್ಸ್ ಇದೆ. 2 lakhs ಹೇಳ್ತಾ ಇರೋದು ಸರ್. ಇದು ಪ್ರೈಸ್ ಬಂದು ಮಿಚ್ಲಿನ್ ಟೈರ್ಸ್ ಇದೆ. ಹೌದು ಸರ್. 2 lakhs ಹೇಳ್ತಾ ಇರೋದು. ನಿಮ್ಗೆ ಪ್ರೈಸ್ 1,80,000 ಕೊಡ್ತೀವಿ ಸರ್ ನಿಮ್ಗೆ. 1,80,000 ಕೊಡ್ತೀರಾ? ಹೌದು ಸರ್. ಓಕೆ ನೆಕ್ಸ್ಟ್ ಇದು ಸರ್ ಇದು ಹೋಂಡಾ ಸಿಟಿ. ಹೋಂಡಾ ಸಿಟಿ VMT ಫುಲ್ ಟಾಪ್ ಎಂಡ್ ಮಾಡಲ್ ಸರ್. ಟಾಪ್ ಎಂಡ್ ಮಾಡಲ್ ಸರ್. 2015 ಸರ್. ಇದು ಪೆಟ್ರೋಲ್ ವೇರಿಯಂಟ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಇದೆ ಸರ್. ಇದು ಶೋರೂಮ್ ಮೇಂಟೆನೆನ್ಸ್ ಸರ್. ಬರೀ ಜಸ್ಟ್ 60,000 ಕಿಲೋಮೀಟರ್ ಓಡಿದೆ ಸರ್. ಪ್ರೈಸ್ ಬಂದ್ರೆ 6,75,000. ನಿಮ್ ಕಡೆಯಿಂದ ಬಂದ್ರೆ 6,40,000 ಕೊಡ್ತೀವಿ ಸರ್. ಸಿಂಗಲ್ ಓನರ್ ಸರ್. ಲಕ್ಸುರಿಯಲ್ಲಿ ಒಂದು ಸೆಡಾನ್ ಇದೆ. ಸೆಡಾನ್ ಸಿಯಾಜ್ ಸರ್. ಮಾರುತಿ ಸುಜುಕಿ ಸಿಯಾಜ್. ZDI ಪ್ಲಸ್ ಟಾಪ್ ಎಂಡ್ ವೇರಿಯಂಟ್. ಇದು ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ZDI ಪ್ಲಸ್ ಸರ್. ಆಪ್ಷನಲ್. ಇದು ಮಾಡಲ್ ಏನ್ ಹೇಳಿದ್ರಿ ಸರ್? 2016 ಮಾಡಲ್ ಸರ್. ಡೀಸೆಲ್ ವೇರಿಯಂಟ್. ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡಿ ಸರ್. ಪ್ರೈಸ್ ಸರ್? ಪ್ರೈಸ್ ಸರ್ ಇದು 7,35,000. ನಿಮ್ ಕಡೆಯಿಂದ ಬಂದ್ರೆ ಸರ್ 6,90,000 ಕೊಡ್ತೀನಿ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ರೆನಾಲ್ಟ್ ಡಸ್ಟರ್ ಸರ್, RXZ ಫುಲ್ ಟಾಪ್ ಎಂಡ್ ಸರ್. 110 PS. 110 PS ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್. ಇದು ಟಾಪ್ ಎಂಡ್ ವೆಹಿಕಲ್ ಸರ್. ಸೊ ಇಂಟೀರಿಯರ್ ನೋಡಬಹುದು ನೋಡಿ ಸರ್. ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಡಬಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲಕ್ಸುರಿ ವೆಹಿಕಲ್ ಸರ್. ಮೈಲೇಜ್ ಬಂದು ನಿಮ್ಗೆ 18 ಬರುತ್ತೆ. ಡೀಸೆಲ್ 18 ಬರುತ್ತೆ. 2012 ಮಾಡಲ್. 5 lakh ಹೇಳ್ತಾ ಇರೋದು. ನಿಮ್ಗೆ ಫೈನಲ್ 475 ಕೊಡ್ತೀವಿ ಸರ್. ಓನರ್ ಎಷ್ಟು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಫೋರ್ಡ್ ಫಿಗೋ ಪೆಟ್ರೋಲ್ ಸರ್. 2013 ಮಾಡಲ್ ಸರ್. ಇದು ಸೆಕೆಂಡ್ ಓನರ್. 325 ಹೇಳೋದು. 290 ಕೊಡ್ತೀನಿ ಸರ್. 395? ಹೌದು. 290 ಕೊಡ್ತೀನಿ ಸರ್. 325 ಪ್ರೈಸ್ ಇರೋ ಸರ್. ಇದು ನೆಕ್ಸ್ಟ್ ಟಾಟಾ ನೆಕ್ಸಾನ್ ಸರ್. XZ ಪ್ಲಸ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಪೆಟ್ರೋಲ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. 2018 ಸರ್. ಇದು XZ ಪ್ಲಸ್ ಟಾಪ್ ಎಂಡ್ ಮಾಡಲ್. ನಿಮ್ಗೆ ಇದು ಬಂದು 9 lakh ಹೇಳೋದು. ನಿಮ್ಗೆ ನಿಮ್ ಕಡೆಯಿಂದ ಬಂದ್ರೆ ಸರ್ 875 ಕೊಡ್ತೀನಿ ಸರ್. 875 ಕೊಡ್ತೀನಿ ಸರ್. ನೆಕ್ಸ್ಟ್ ಇದು ಸರ್ ಇದು I20 ಸರ್. ಸಿಂಗಲ್ ಓನರ್ ಸರ್. 2010 ಸರ್. ಬರೀ ಜಸ್ಟ್ 37,000 ಕಿಲೋಮೀಟರ್ ರನ್ ಆಗಿದೆ. 37 ಅಷ್ಟೇ ಸರ್. 37,000 ಓಡಿದೆ. ಸಿಂಗಲ್ ಓನರ್ ಸರ್. ಶೋರೂಮ್ ಮೇಂಟೆನೆನ್ಸ್ ಸರ್. ಇದು ಬಂದು 370. ನಿಮ್ ಕಡೆಯಿಂದ ಬಂದ್ರೆ 3,50,000 ಕೊಡ್ತೀನಿ. 3,50,000 ಕೊಡ್ತೀನಿ ಸರ್. ಹೊಸ ಟೈರ್ಸ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನೋಡಿ ಸರ್. ಟೈರ್ ಎಲ್ಲ ಹೊಸ್ತಿದೆ ಸರ್. ಸೊ ನೆಕ್ಸ್ಟ್ ಟೊಯೋಟಾ ETS ಸರ್. ಇದು ಬಂದು 2013 ಮಾಡಲ್ ಸರ್. ಇದು 2013 ಮಾಡಲ್. ಜಸ್ಟ್ 68,000 ಕಿಲೋಮೀಟರ್ ರನ್ ಆಗಿದೆ. 68 ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 60,000 ಕಿಲೋಮೀಟರ್ ಓಡಿದೆ ಸರ್. ಜಿನಿಯನ್ ಶೋರೂಮ್ ಮೇಂಟೆನೆನ್ಸ್ ಸರ್. ಇದು ಪ್ರೈಸ್ ಬಂದು 495 ಹೇಳ್ತಾ ಇದೀವಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಸರ್ 470 ಕೊಡ್ತೀವಿ ಸರ್. 470 ಸೆಕೆಂಡ್ ಓನರ್. ನೆಕ್ಸ್ಟ್ ಸರ್ ಇದು ಬಂದು I20 ಸರ್. 2013 ಸರ್. ಸ್ಪೋರ್ಟ್ಸ್ ಆಪ್ಷನಲ್. ಇದು ಬಂದು 5,15,000 ಹೇಳ್ತಾರೆ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 5,15,000. ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಸರ್. ಇದು I20 ಅಲ್ವಾ? ಪುಷ್ ಬಟನ್ ಬರುತ್ತಾ? ಪುಷ್ ಇಲ್ಲ, ಕೀ ಸ್ಟಾರ್ಟ್ ಸರ್. ನೆಕ್ಸ್ಟ್ ಇದು 4,80,000 ಕೊಡ್ತೀವಿ. 4,80,000. ಇದು ರೆನಾಲ್ಟ್ ಪಲ್ಸ್ RXZ ಸರ್. ಇದು ಇದು ಫುಲ್ ಟಾಪ್ ಎಂಡ್ ವೇರಿಯಂಟ್. ಇದು ಬಂದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. 25 ಮೈಲೇಜ್ ಬರುತ್ತೆ ಸರ್. ಇದು 25 ಮೈಲೇಜ್ ಬರುತ್ತೆ. 3,50,000 ಹೇಳ್ತಾ ಇರೋದು. 3,30,000 ಕೊಡ್ತೀವಿ ಸರ್. 3,30,000 ಸಿಂಗಲ್ ಓನರ್ ಸರ್. ಸ್ವಿಫ್ಟ್ ಡಿಸೈರ್ ಸರ್. ಇದು VXI ಸ್ವಿಫ್ಟ್ ಡಿಸೈರ್ 2016 ಮಾಡಲ್ ಸರ್. 5,65,000 ಹೇಳ್ತಾ ಇರೋದು. ನಿಮ್ ಕಡೆಯಿಂದ ಬಂದ್ರೆ 5,40,000 ಕೊಡ್ತೀವಿ. 5,40,000 ಕೊಡ್ತೀವಿ. ಸಿಂಗಲ್ ಓನರ್ ಸರ್. 16 ಮಾಡಲ್. ಸಿಂಗಲ್ ಓನರ್ 16 ಮಾಡಲ್ ಸರ್. ಪೆಟ್ರೋಲ್ ವೇರಿಯಂಟ್. ಇದು
ಓಕೆ ನೆಕ್ಸ್ಟ್ ಸರ್ ರೆನಾಲ್ಟ್ ಟ್ರೈಬರ್ ಸರ್ RX-Z ಆಟೋಮೆಟಿಕ್ ಪೆಟ್ರೋಲ್ ಸರ್. ಓಕೆ ಆಟೋಮ್ಯಾಟಿಕ್ ಪೆಟ್ರೋಲ್ ಆಟೋಮೆಟಿಕ್ ಪೆಟ್ರೋಲ್ ಅಂಡ್ ಟಾಪ್ ಅಂಡ್ ವೆಹಿಕಲ್ ಓಕೆ 2020 ಮಾಡಲ್ ಸರ್. 20 ಮಾಡಲಾ 20 ಮಾಡಲ್ ಸರ್. ಸೊ ರೀಸೆಂಟ್ ಮಾಡಲ್ ಇದು. ಹೌದೌದು. ಸೊ 50,000 ಓಡಿದೆ ಸರ್. ಓಕೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ. ಎಲ್ಲ ಇದೆ ಸರ್. ಅಲಾಯ್ ವೀಲ್ಸ್, ಡಿಫಾಗರ್ ಸಿಸ್ಟಮ್, AC ರೇರ್ ರೂಫ್ AC ಎಲ್ಲ ಬರುತ್ತೆ ಸರ್. ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್. 7,25,000 ಹೇಳ್ತಾರೆ ಸರ್. 6,90,000 ಕೊಡ್ತೀವಿ ಸರ್. 6,90,000 ಆಟೋಮೆಟಿಕ್ 2020 ಮಾಡಲ್ 2020 ಮಾಡಲ್ ಸರ್. ಓಕೆ ನೆಕ್ಸ್ಟ್ ಇದು ಹೋಂಡಾ ಸಿಟಿ ಸರ್. 2009 ಮಾಡಲ್ ಸರ್. ವಿ ವೇರಿಯಂಟ್. ಓಕೆ ವಿ ವೇರಿಯಂಟ್. ವಿ ವೇರಿಯಂಟ್ ಟಾಪ್ ಎಂಡ್ ಇದು. ಟಾಪ್ ಎಂಡ್ ಸರ್. ಓಕೆ ಟಾಪ್ ಎಂಡ್ ಮಾಡಲ್ ಸರ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ, ಚೆನ್ನಾಗಿದೆ ಇದು ಕೂಡ. ಸೊ ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಇದು 89,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್. ಓಕೆ 3,90,000 ಹೇಳ್ತಾ ಇರೋದು. 3,70,000 3,65,000 ಕೊಡ್ತೀನಿ ಸರ್. 3,65,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸಿಂಗಲ್. ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಸರ್. ಇದು ಓಕೆ ಇದು ಬಂದ್ರೆ 2019 ಸರ್. 19 ಮಾಡಲ 16 ಮ್ಯಾನುಫ್ಯಾಕ್ಚರ್, 19 ರಿಜಿಸ್ಟ್ರೇಷನ್ ಸರ್. ಲೇಟ್ ಆಗಿದೆ. ಹೌದು ಸರ್. ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲು. 68,000 ಕಿಲೋಮೀಟರ್ ಓಡಿದೆ. ಓಕೆ 68,000 ಅಷ್ಟೇ ಓಡಿದೆ ಇದು. ಹೌದು ಸರ್. ಆಕ್ಚುಲಿ 19 ಮಾಡಲ್ ಬರುತ್ತೆ. 16 ಮ್ಯಾನುಫ್ಯಾಕ್ಚರ್ಡ್. ಹೌದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಸರ್ ಇದು 7.5 ಲಕ್ಷ ಹೇಳ್ತಾ ಇದೀವಿ. 7 ಲಕ್ಷ ಕೊಡ್ತೀವಿ ಸರ್. 7.5 ಲಕ್ಷ 7 ಲಕ್ಷ ಕೊಡ್ತೀರಾ? 7 ಲಕ್ಷ ಕೊಡ್ತೀವಿ ಸರ್. ಓಕೆ ಸರ್ ಇನ್ನೊಂದು ಇದೆ ನೋಡಿ ಸರ್. ಟಾಟಾ ನೆಕ್ಸಾನ್ ಬ್ಲೂ. ಓಕೆ XM ಸರ್ 1.2 2018 ಮಾಡಲು. ಪೆಟ್ರೋಲ್. ಓಕೆ 22,000 ಕಿಲೋಮೀಟರ್ ರನ್ ಆಗಿದೆ ಸರ್. ಬರೀ ಜಸ್ಟ್ 27,000. ಬರೀ 27,000 ಸರ್. ಓಕೆ ಟಾಟಾ ಸಿಂಗಲ್ ಓನರ್ ಸರ್. ಟಾಟಾ ನೆಕ್ಸಾನ್. ಟಾಟಾ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ. ಎರಡು ಇದೆ ಸರ್. ಒಂದು ರೆಡ್ ಇದೆ, ಒಂದು ಬ್ಲೂ ಇದೆ ಸರ್. ಓಕೆ ಸೂಪರ್. ಏನ್ ಪ್ರೈಸ್? ಇದು ಬಂದಿ ಸರ್ 875 ಹೇಳ್ತಾ ಇರೋದು. ನಿಮ್ಗೆ 8,40,000 ಕೊಡ್ತೀವಿ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸೆಲೆರಿಯೋ ಆಟೋಮೆಟಿಕ್ ಸರ್. ಇದು ಸೆಲೆರಿಯೋ ಮಾರುತಿ ಸುಜುಕಿ ಸೆಲೆರಿಯೋ. ಓಕೆ ಓಕೆ ತುಂಬಾ ಜನ ಹುಡುಕ್ತಾ ಇರ್ತೀರಾ? ಹೌದೌದು ಸರ್. ಸೊ ಬ್ರಿಡ್ಸ್ಟೋನ್ ಟೈರ್ ಇದೆ. ಹೌದು ಸರ್. ಆಲ್ಮೋಸ್ಟ್ ನ್ಯೂ ಟೈರ್. ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. ಜಸ್ಟ್ ನಿಮ್ಗೆ ಇದು 80,000 ಕಿಲೋಮೀಟರ್ ರನ್ ಆಗಿದೆ. ಓಕೆ 4 ಲ್ಯಾಕ್ ಹೇಳ್ತಾರೆ ಸರ್. ನಿಮ್ ಕಡೆಯಿಂದ ಬಂದ್ರೆ ಸರ್ 375 ಕೊಡ್ತೀವಿ ಸರ್. 3,75,000. 3,75,000 ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಸರ್. ಓಕೆ ನೆಕ್ಸ್ಟ್ ಇದು ಸರ್ ಟಾಟಾ ಇಂಡಿಕಾ ವಿಸ್ಟಾ ಇದು ಸರ್. ಇದು 2010 ಮಾಡಲು. ಸೆಕೆಂಡ್ ಓನರ್ ಸರ್. 2,15,000 ಹೇಳ್ತಾರೆ ಸರ್. ಓಕೆ ಇದು ನಿಮ್ಗೆ 2 lakhs 1,90,000 ಆಗುತ್ತೆ ಸರ್. 1,90,000. 1,90,000 ಟಾಟಾ ವಿಸ್ಟಾ. ಹೌದು ವಿಸ್ಟಾ. ರೆಡ್ ಕಲರ್ ಪುಂಟೋ ಇದೆ ನೋಡಿ ಸರ್. 2009 ಮಾಡಲು. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಪುಂಟೋ ನಾರ್ಮಲ್ ಆಗಿ ಸಿಗಲ್ಲ ನಿಮ್ಗೆ. ಹೌದೌದು ಹೇಳಿ ಸರ್. ಸರ್ ಇದು 2,15,000 ಹೇಳ್ತಾ ಇರೋದು. 1,90,000 ಕೊಡ್ತೀವಿ ಸರ್. 1,90,000. ಸಿಂಗಲ್ ಓನರ್ ಸರ್. ಇದು ಬಂದು ಕಿಲೋಮೀಟರ್ ಬಂದಿ ಸರ್ ನಿಮ್ಗೆ 87,000 ಕಿಲೋಮೀಟರ್ ರನ್ ಆಗಿದೆ. 87 ನೋಡಿದ್ಯಾ? ನಮ್ಮ ಹತ್ರ 10 ಕ್ವಿಡ್ ಇದೆ ಸರ್. 10 ಇದೆಯಾ? 10-12 ಕ್ವಿಡ್ ಇದೆ ಸರ್. ಇದು ಓಕೆ ಒಂದ್ ಶೋರೂಮ್ ಓಪನ್ ಮಾಡಬಹುದು ನೀವೇ. ನೋಡೋಣ ಸರ್. ಕ್ವಿಡ್ ದೇ ಒಂದ್ ಶೋರೂಮ್ ಓಪನ್ ಮಾಡಿ. ಹೌದು ಸರ್. ಕ್ವಿಡ್ ದೇ ಒಂದ್ ಶೋರೂಮ್ ಓಪನ್ ಮಾಡೋದು ಸರ್. ನಮ್ಗೆ ಮಂತ್ಲಿ 15 ಇಂದ 20 ಗಾಡಿ ಸೇಲ್ ಆಗುತ್ತೆ ಸರ್ ಕ್ವಿಡ್. ಹೌದಾ? ಹೌದು ಸರ್. ಸೊ ಡಿಮ್ಯಾಂಡ್ ಇದೆ. ಹೌದೌದು ಡಿಮ್ಯಾಂಡ್ ಇದೆ. 21 ಮಾಡಲ್ ಸರ್. ಇದು 21 ಮಾಡಲು. ಬರೀ ಇದು ನಿಮ್ಗೆ 15,000 ಕಿಲೋಮೀಟರ್ ರನ್ ಆಗಿದೆ. ಬರೀ 15,000. ಬರೀ 15,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಓಕೆ ಆಲ್ಮೋಸ್ಟ್ 8 ಟೈರ್ ಇದೆ ನಿಮ್ಗೆ. ತುಂಬಾ ಹೊಸದಾಗಿದೆ. ಆ ಗಾಡಿನೇ ಸರ್. ಶೋರೂಮ್ ಗಾಡಿ ತಗೊಳತಾರೆ ಸರ್. ಅಲ್ವಾ? ಶೋರೂಮ್ ಹೋಗೋ ಬದಲು ನಿಮ್ಗೆ ಇಲ್ಲಿ ಪ್ರೈಸ್ ಡಿಫರೆನ್ಸ್ ಅಲ್ಲಿ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? 5,25,000 ಹೇಳ್ತಾ ಇರೋದು. ನಿಮ್ಗೆ 490 ಆಗುತ್ತೆ ಸರ್. ಇದು 490. ಹೌದು ಸರ್. ಹೊಸ ಗಾಡಿ ನಮ್ಗೆ 7,20,000 ಇದೆ. 2 ಲಕ್ಷ ಕಮ್ಮಿ ಆಗುತ್ತೆ. ಕಮ್ಮಿ ಸಿಗುತ್ತೆ ನಿಮ್ಗೆ. ಹೌದು ಸರ್. 21 ಮಾಡಲು. ಹೌದು ಸರ್. ಸರ್ ಇದು ಸರ್ ಇದು 2020 ಮಾಡಲ್ ಸರ್. 2020 ಮಾಡಲು. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. RXT ಆಪ್ಷನಲ್ ಸರ್. 1 ಲೀಟರ್ ಇಂಜಿನ್. 1 ಲೀಟರ್ ಇಂಜಿನ್. ಒಳ್ಳೆ ಮೈಲೇಜ್ ಸಿಗುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. 120 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಿ. ಹೌದು ಸರ್. 100% ಬರುತ್ತೆ ಸರ್. 22,40,000 ರನ್ ಆಗಿದೆ. ಓಕೆ 4,70,000 ಸರ್. 4,70,000. 4,50,000 ಆಗುತ್ತೆ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಎಲ್ಲ ಕ್ವಿಡ್ ಎಲ್ಲ ಸಿಂಗಲ್ ಓನರ್ ಸರ್. ಹೌದಾ? ಎಲ್ಲ ಇರೋದೆಲ್ಲ ಸರ್. ಇದು ಬಂದು ನಿಮ್ಗೆ ಇದು 2020 ಮಾಡಲು ಸರ್. ರೆಡ್ ಇದು. ಓಕೆ ಮೆರೂನ್ ರೆಡ್. ಅದು ಗ್ರೇ. ಇದನ್ನು RXL ಸರ್. ಇದು 2020 ಮಾಡಲು. 27,000 ಕಿಲೋಮೀಟರ್ ರನ್ ಆಗಿದೆ ಸರ್. ಬರೀ 27,000. ಹೌದು ಹೌದು ಸರ್. 4,85,000 ಹೇಳ್ತಾ ಇರೋದು. 4,60,000 ಆಗುತ್ತೆ ಸರ್. 4,60,000. ಎಷ್ಟು ಓಡಿದೆ ಸರ್ ಅದು? ಸರ್ ಇದು ನಿಮ್ಗೆ 27,000 ಕಿಲೋಮೀಟರ್ ರನ್ ಆಗಿದೆ. 27 ಓಡಿದೆ. ಇನ್ನೊಂದು ಕ್ವಿಡ್ ಇದೆ ನೋಡಿ ಸರ್. ಇದು 2016 ಸರ್. ಇದು 2016 ಮಾಡಲ್. ಇದು ಓಕೆ ಓಕೆ RXT ಆಪ್ಷನಲ್. ಇದು ಓಕೆ ನಿಮ್ಗೆ ಇದು ಬರೀ 8,000 ಕಿಲೋಮೀಟರ್ ರನ್ ಆಗಿದೆ. ಅಷ್ಟೇನಾ? 8,000 ಓಡಿರೋ ಸರ್. 16 ಗೆ ಬರೀ ಅಷ್ಟೇ ಓಡಿರೋ ಸರ್. ಪ್ರೈಸ್ ಸರ್ ಇದು 370 ಸರ್. ನಿಮ್ ಕಡೆಯಿಂದ ಬಂದ್ರೆ ಸರ್ ನಿಮ್ಗೆ ಒಂದು ಇದು 3,55,000 ಆಗುತ್ತೆ. 3,55,000 ಆಗುತ್ತೆ. ಬರೀ 7,000 ಓಡಿದೆ. 4,5 ಲಕ್ಷ ಆ ತರ ಇದೆ. ಹೌದು ಸರ್. 4,5 ಲಕ್ಷ. 3,60,000 ಸರ್. ಇದು i10 ಬ್ಲೂ. 2010 ಮಾಡಲ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. 81,000 ಓಡಿದೆ ಸರ್. ಜಿನಿಯನ್
ಟೈರ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್, ಹೊಸ ಟೈರ್ ಇದೆ. ಪ್ರೈಸ್ ಸರ್? ಪ್ರೈಸ್ ಸರ್ ಇದು 3 lakhs ಹೇಳ್ತಾ ಇರೋದು 280 ಆಗುತ್ತೆ ಸರ್. 280 ಆಗುತ್ತೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಸೂಪರ್. ನೆಕ್ಸ್ಟ್ ಇದು ಶಿಫ್ಟ್ ಸರ್, ಇದು RS ಮಾಡಲ್ ಸರ್. ಇದು ಓಕೆ 2016 ಮಾಡಲ್ ಸರ್. ಓಕೆ 81,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್. ಇದು ಸರ್ ನಿಮ್ಗೆ 6,25,000 ಹೇಳ್ತಾ ಇರೋದು. 6 ಲಕ್ಷಕ್ಕೆ ಆಗುತ್ತೆ ಸರ್ ನಿಮ್ ಕಡೆಯಿಂದ. 6 ಲಕ್ಷಕ್ಕೆ 16 ಮಾಡಲ್ ಅಲ್ವಾ? ಹೌದು ಸರ್, 16 ಮಾಡಲ್. ನೆಕ್ಸ್ಟ್ ಇದು ಸಿಂಗಲ್ ಓನರ್ ಸರ್. ಅದು RS ಆಪ್ಷನಲ್ ಸರ್, ವೇರಿಯಂಟ್ ಅದು ಆಪ್ಷನಲ್. ಆಪ್ಷನಲ್ ಸರ್. ಇದು 2010 ಮಾಡಲ್ ಸರ್. ಇದು Volkswagen Polo. ಓಕೆ ನಿಮ್ಗೆ 2010 ಮಾಡಲ್ 3,65,000 ಹೇಳ್ತಾ ಇದೀವಿ ಸರ್. 3,40,000 ಆಗುತ್ತೆ ಸರ್. ಓನರ್ ಎಷ್ಟಾಗಿದ್ದಾರೆ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. 3,45,000. 3,40,000 ಸರ್. ಫೋರ್ಡ್ ಫಿಗೋ ಡೀಸೆಲ್ ಸರ್. ಇದು 22 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. ಡೀಸೆಲ್ 22 ಬರುತ್ತೆ. 2014 ಮಾಡಲ್ ಸರ್. ಇದು ಓಕೆ ಸರ್ 3.5 ಲಕ್ಷ ಹೇಳೋದು. ನಿಮ್ಗೆ ಇದು 3,15,000 ಆಗುತ್ತೆ ಸರ್. 3,15,000. 15,000 ಆಗುತ್ತೆ ಸರ್. ಬನ್ನಿ ಸರ್, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಹೌದಾ? ಓಕೆ ನೆಕ್ಸ್ಟ್ ಇದು ಸರ್. ಇದು ಪೆಟ್ರೋಲ್ ಸರ್, ಫೋರ್ಡ್ ಫಿಗೋ. ಸೆಕೆಂಡ್ ಓನರ್ ಸರ್. 2,50,000 ಸರ್. 2,50,000 ಸರ್. 2010 ಮಾಡೋದು ಸೆಕೆಂಡ್ ಓನರ್. 2,30,000 ಕೊಡ್ತೀನಿ ಸರ್. 2,30,000 ಲೋನ್ ಆಗುತ್ತಾ? ಆಗುತ್ತೆ ಸರ್. ಓಕೆ ನೆಕ್ಸ್ಟ್ ಇದು ಸರ್. ಇದು i10 2009 ಮಾಡಲ್ ಸರ್. ಸಿಂಗಲ್ ಓನರ್ ಸರ್. ಓಕೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನೋಡಿ ಸರ್. ಹೊಸ ಟೈರ್ಸ್ ಇದೆ. ಹೊಸ ಟೈರ್ ಎಲ್ಲ ಇದೆ. 2,65,000 ಸರ್. 2,50,000 ಆಗುತ್ತೆ ಸರ್. 2,55,000. 2,50,000 ಆಗುತ್ತೆ. ಸೂಪರ್. ZXi ಸರ್. ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್ ಮಾಡಲ್ ಸರ್. 2010 ಮಾಡಲ್ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಓಕೆ ನಿಮ್ಗೆ 3,70,000 ಸರ್. 3,70,000 ಪ್ರೈಸ್ ಹೇಳ್ತಾ ಇದೀವಿ. ನಿಮ್ಗೆ 355 ಆಗುತ್ತೆ ಸರ್. 3,55,000 ಆಗುತ್ತೆ. 3,55,000 ಅಂದ್ರೆ 3,50,000 ಮಾಡ್ಕೊಡ್ತೀವಿ ಸರ್. ಡಸ್ಟರ್ ಸರ್. 2013 ಸರ್. ಸಿಂಗಲ್ ಓನರ್. ಓಕೆ ನಿಮ್ಗೆ ಇದು ಬಂದು 5 lakhs ಹೇಳ್ತಾ ಇದೀವಿ ಸರ್. ಪ್ರೈಸ್ 5 lakh. 5 lakhs 480 ಆಗುತ್ತೆ ಸರ್. 13 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. 2016 ಮಾಡಲ್ ಸರ್. XUV 500. ಓಕೆ 16 ಮಾಡಲು ಸಿಂಗಲ್ ಓನರ್. 60,000 ಓಡಿದೆ ಸರ್. ಶೋರೂಮ್ ಮೇಂಟೆನೆನ್ಸ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕಿ. ಇದು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಸರ್. ಓಕೆ ಮ್ಯಾಗ್ ವೀಲ್ ಇದೆ, ಲೆದರ್ ಸೀಟ್ಸ್ ಇದೆ. ಓಕೆ AC, ಪವರ್ ಸ್ಟೇರಿಂಗ್ಸ್, ಹೆಡ್ ಎಲ್ಲ ಟಿವಿ ಬರುತ್ತೆ ನೋಡಿ ಸರ್. ಬ್ಯಾಕ್ ಸೈಡ್ ಎಲ್ಲ ಬ್ಯಾಕ್ ರೆಸ್ಟ್. ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದು 1 lakh ಮೇಲೆ ಇದೆ ಸರ್. ಹೌದಾ? ಆಕ್ಸೆಸರೀಸ್ 1 lakh ಇದೆ. ಆಕ್ಸೆಸರೀಸ್ 1 lakh ಇದೆ ಸರ್. ಸಿಂಗಲ್ ಓನರ್ ಸರ್. ಒರಿಜಿನಲ್ ಪೇಂಟ್ ಇದೆ. ಶೋರೂಮ್ ಮೇಂಟೆನೆನ್ಸ್ ಸರ್. ಬರೀ ಜಸ್ಟ್ ನಿಮ್ಗೆ 60,000 ಓಡಿದೆ. ಬರೀ 60,000 ಓಡಿದೆ ಸರ್. ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್. ಪ್ರೈಸ್ ಸರ್? ಪ್ರೈಸ್ ಸರ್ ಇದು ನಿಮ್ಗೆ 11 lakhs ಹೇಳ್ತಾ ಇರೋ ಸರ್. ನಿಮ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಆಗಿ ನಿಮ್ಗೆ ಇದು 10,70,000 ಆಗುತ್ತೆ ಸರ್. 10,70,000. 10,70,000 ಆಗುತ್ತೆ. ಓಕೆ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 2016 ಮಾಡಲ್. 16 ಮಾಡಲ್. ಓಕೆ ಸೂಪರ್. ನೆಕ್ಸ್ಟ್ ಇದು ಸರ್. ಇದು ನ್ಯೂ ಸ್ಕಾರ್ಪಿಯೋ ಸರ್. ಸ್ಕಾರ್ಪಿಯೋ ನ್ಯೂ 2023 ಮಾಡಲ್ ಸರ್. ಇದು 23 ಮಾಡಲ್ ಸರ್. ರೀಸೆಂಟ್ ಆಗಿ ಬಂದಿರೋ. ಹೌದು ಸರ್. ಇದು ಜಸ್ಟ್ ನಿಮ್ಗೆ 4,000 ಕಿಲೋಮೀಟರ್ ರನ್ ಆಗಿದೆ. 4,000 ಸರ್. 3 months ಓಲ್ಡ್ ವೆಹಿಕಲ್ ಇದು. ಓಕೆ ಓಕೆ ಸರ್. ಈ ಶೋರೂಮ್ ಪ್ರೈಸ್ ಬಂದು 30,20,000 ಇದೆ ಸರ್. ನಿಮ್ ಕಡೆಯಿಂದ ಸರ್ ಬಂದ್ರೆ ಫೈನಲ್ ಆಗಿ 26 ಲಕ್ಷ ಕೊಡ್ತೀನಿ ಸರ್. 26 ಲಕ್ಷ. ಫುಲ್ ಟಾಪ್ ಎಂಡ್ ಸರ್. 4 wheel ಡ್ರೈವ್, ಸನ್ ರೂಫ್, ಬಟನ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಆಕ್ಸೆಸರೀಸ್ 1 ಲಕ್ಷ ರೂಪಾಯಿ ಇದೆ. 1 ಲಕ್ಷ. 26 ಲಕ್ಷಕ್ಕೆ ಆಗುತ್ತೆ ಸರ್ ನಿಮ್ಗೆ. 1 ವರ್ಷ ವೇಟಿಂಗ್ ಸರ್. ಅದು ಗಾಡಿ ಬಂದು ವೇಟಿಂಗ್ ಪೀರಿಯಡ್. 1 ವರ್ಷ ವೇಟಿಂಗ್ ಫೀಲ್ಡ್ ಸರ್. ಇದು ನೀವು ಎಲ್ಲ ಹುಡುಕಿದ್ರು ಸಿಗಲ್ಲ. ಶೋರೂಮ್ ಇಂದಾನೆ ಒನ್ ಇಯರ್ ವೇಟಿಂಗ್ ಇದೆ. ಇದು ಶೋರೂಮ್ ಇಂದಾನೆ 1 year ವೇಟಿಂಗ್ ಇರುವಂತ ವೆಹಿಕಲ್. ಬರೀ 4,000 ಓಡಿರೋ. 4,000 ಓಡಿದೆ ಸರ್. ಸೊ ನಿಮ್ಗೆ ಸನ್ ರೂಫ್ ಎಲ್ಲ ಸಿಗುತ್ತೆ. ಟಾಪ್ ಎಂಡ್ 4 wheel ಡ್ರೈವ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ 40 ಫೀಚರ್ಸ್ ಇದೆ ಸರ್ ಗಾಡಿ. ಏನೇನು ಸರ್? 40 ಸರ್. 40 ಫೀಚರ್ಸ್ ಅಂದ್ರೆ ಸರ್ ನೀವು ಗಾಡಿ ಮನೇಲೆ ಕೂತ್ಕೊಂಡ್ರೆ ಮೊಬೈಲ್ ಅಲ್ಲೇ ಆನ್ ಮಾಡ್ಬೋದು ಸರ್. ಎಲ್ಲ AC ಇಂದ ಹಿಡಿದು ಯಾರು ಮುಟ್ಟಿದಾರೆ, ಗಾಡಿ ಎಲ್ಲಿ ಹೋಗ್ತಾ ಇದೆ, ಯಾರು ಕೂತಿದಾರೆ ಒಳಗಡೆ ಎಲ್ಲ ಗೊತ್ತಾಗ. ನೀವು ಬೇಕಾದ್ರೆ ಮೊಬೈಲ್ ಅಲ್ಲೇ ಆನ್ ಮಾಡ್ಬೋದು ಸರ್. ಈ ಗಾಡಿ ಸೂಪರ್ ಆಗಿದೆ ಸರ್. ಇಂಟೀರಿಯರ್ ಸಖತ್ತಾಗಿದೆ ಸರ್. ಸೊ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಸನ್ ರೂಫ್ ಇದೆ, ಅಲಾವೆಲ್ಸ್, ಕಂಪ್ನಿ ಅಲಾವೆಲ್ಸ್ ಎಲ್ಲ ಬರುತ್ತೆ. ಕಂಪನಿ ಅಲಾವೆಲ್ ಎಲ್ಲ ಇದೆ. ಸೊ 30 lakh ಇದೆ ಸಮಥಿಂಗ್. ಸೊ ಅದು ನಿಮ್ಗೆ 26 lakh ಗೆ ಸಿಗ್ತಾ ಇದೆ. ಹೌದೌದು ಸರ್. ಹೌದು. ಒಳ್ಳೆ ಪ್ರೈಸ್ ಸಿಗ್ತಾ ಇದೆ. ಬರೀ 4,000 ಓಡಿದೆ ಸರ್. ಇದು ಈಕೋ ಸ್ಪೋರ್ಟ್ಸ್ ಸರ್. ಟೈಟಾನಿಯಂ ಸರ್. ಓಕೆ 1.5 2017 ಮಾಡಲ್ ಸರ್. ಡೀಸೆಲ್ ವೇರಿಯಂಟ್ ಸರ್. 17 ಮಾಡಲ್ ವೆಹಿಕಲ್. ಟಾಪ್ ಎಂಡ್ ಸರ್. ಸೊ ಟಾಪ್ ಎಂಡ್ ನಿಮ್ಗೆ 4 ಏರ್ ಬ್ಯಾಗ್ ಬರುತ್ತೆ, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನೋಡಿ ಸರ್. ಅಲಾವೆಲ್ಸ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನೋಡಿ. 17 ಮಾಡಲು. 17 ಮಾಡಲು. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಪ್ರೈಸ್ ಸರ್? 7,50,000 ಹೇಳ್ತಾರೆ. 7 lakhs ಆಗುತ್ತೆ ಸರ್. ಓಕೆ ಲೋನ್ ಎಷ್ಟಾಗುತ್ತೆ ಸರ್? ಸರ್ ಲೋನ್ ಬಂದು ನಿಮ್ಗೆ 5.5 ವರೆಗೂ ಆಗುತ್ತೆ. 5.5 ಲೋನ್. 5.5 ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಇದು ನೋಡಿ ಸರ್. Volkswagen Vento ಡೀಸೆಲ್. ಫುಲ್ ಟಾಪ್ ಎಂಡ್ ಸರ್. ಇದು
ಐಲೈನ್ ಐಲೈನ್ ಓಕೆ 2017 ಮಾಡಲ್ ಸರ್. 17 ಮಾಡಲಾ? 17 ಮಾಡಲ್ ಸರ್, ಡೀಸೆಲ್. ಓಕೆ. ನಿಮ್ಗೆ ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. 80,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ನಿಮ್ಗೆ ಇದು ಬಂದು ಶೋರೂಮ್ ಹಿಸ್ಟ್ರಿ ಸರ್, 81,000 ಓಡಿದೆ. ಓಕೆ. 7,50,000 ಇದೆ ಪ್ರೈಸ್. ನಿಮ್ ಕಡೆಯಿಂದ ಬಂದ್ರೆ ಸರ್ 6,90,000 ಕೊಡ್ತೀನಿ. 6,90,000 ಫೈನಲ್ ಆಗಿ ಕೊಡ್ತೀನಿ. ಎಲ್ಲಾ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ? ಎಲ್ಲ ಸಿಗುತ್ತೆ ಸರ್, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಸರ್. ಇದು ನೋಡಿ ಸರ್, ಹೋಂಡೈ ವರ್ಣ ಸರ್ ಇದು. ಹೋಂಡೈ ವರ್ಣ 2010 ಮಾಡಲ್ ಸರ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್, ಒರಿಜಿನಲ್ ಗಾಡಿ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಮ್ಮ ಹತ್ರ ಇರೋದೆಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್, 100%. ಹೌದಾ? ಸಿಂಗಲ್ ಓನರ್ ಸರ್, ಜಸ್ಟ್ 34,000 ಕಿಲೋಮೀಟರ್ ರನ್ ಆಗಿದೆ ಸರ್. ಎಷ್ಟು ಓಡಿದೆ ಸರ್? 34,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸರ್, ಶೋರೂಮ್ ಹಿಸ್ಟ್ರಿ 100% ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. 34,000 ಓಡಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. AC ಪವರ್ ಸ್ಟೇರಿಂಗ್, ಎಲ್ಲ ಬರುತ್ತೆ ಸರ್. 3,65,000 ಸರ್ ಇದು ಪ್ರೈಸ್ ಬಂದೆ. ಎಷ್ಟು? 3,65,000 ಸರ್. 3,65,000. 3,50,000 ಸಿಗುತ್ತೆ ಸರ್. ಇದು ಮರ್ಸಿಡೀಸ್ ಬೆಂಜ್ ಸರ್, ಫುಲ್ ಟಾಪ್ ಎಂಡ್ ವೇರಿಯಂಟ್. 2006 ಮಾಡಲ್ ಸರ್. 6 ಅಲ್ಲೇ ನಿಮ್ಗೆ ಸನ್ ರೂಫ್ ಎಲ್ಲ ಬರುತ್ತೆ? ಎಲ್ಲ ಫುಲ್ ಟಾಪ್ ಎಂಡ್ ಸರ್. ಇದು ಪೆಟ್ರೋಲ್ 68,000 ಓಡಿದೆ ಸರ್. ಇಂಟೀರಿಯರ್ ಏನೇನ್ ಹೇಳ್ತೀರಾ ಸರ್? ಸರ್ ಎಲ್ಲ ಬರುತ್ತೆ ಸರ್, ಆಟೋಮೆಟಿಕ್ ಪೆಟ್ರೋಲ್. ಇದು ಫುಲ್ ಟಾಪ್ ಎಂಡ್. ಬೆಂಜ್ ಒರಿಜಿನಲ್ ಪೇಂಟ್ ಸರ್, ಒಂದು ಬ್ರಷ್ ಟಚ್ ಪೇಂಟ್ ಆಗಿಲ್ಲ, ಏನು ಪೇಂಟ್ ಆಗಿಲ್ಲ, ಸ್ಕ್ರಾಚಸ್ ಇಲ್ಲ. ಇಂಟೀರಿಯರ್ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್. ಶೋರೂಮ್ ಗಾಡಿ ಇರೋ ತರ ಇದೆ ಸರ್, 2006 ಮಾಡಲ್ ಆದ್ರೂ. ಓಕೆ. ಬ್ಲಾಕ್ ಕಲರ್ ಇದೆ, ಸ್ಕ್ರಾಚಸ್ ಇಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಆಟೋಮೆಟಿಕ್ ಎಲ್ಲ ಬರುತ್ತೆ ಸರ್. 6 ಮಾಡಲು. ಓನರ್ ಎಷ್ಟು ಸರ್? ಸೆಕೆಂಡ್ ಓನರ್ ಸರ್. ಪ್ರೈಸ್ ಏನು ಸರ್? ಇದು ಶೋರೂಮ್ ಹಿಸ್ಟ್ರಿ ಬಂದು 68,000 ಜಿನಿಯನ್ ಪಕ್ಕ ಕಿಲೋಮೀಟರ್. 68 ನಿಮ್ಗೆ 6 lakhs ಹೇಳ್ತಾರೆ ಸರ್. 5,50,000 ಕೊಡ್ತೀವಿ ಸರ್. 5,50,000 ಕೊಡ್ತೀವಿ. 2018 ಮಾಡಲ್ ಸರ್, ಡೀಸೆಲ್, ಟಾಪ್ ಎಂಡ್, ಟೈಟಾನಿಯಂ. 18 ಮಾಡಲ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಸರ್. ಜಸ್ಟ್ 31,000 ಕಿಲೋಮೀಟರ್ ರನ್ ಆಗಿದೆ ಸರ್. 31,000 ಸಿಂಗಲ್ ಓನರ್ ಸರ್, ಬರೀ 31,000 ಓಡಿದೆ ಸರ್. 2018 ಮಾಡಲು ಸರ್. 9,90,000 ಹೇಳ್ತಾ ಇರೋದು. 9,60,000 ಕೊಡ್ತೀವಿ ಸರ್. 9,60,000. 18 ಮಾಡಲು ಸಿಂಗಲ್ ಓನರ್. 31,000 ಓಡಿದೆ ಅಷ್ಟೇ. ಬರೀ 31,000 ಓಡಿದೆ. ಟೈಟಾನಿಯಂ ಪ್ಲಸ್ ಸರ್, ಫುಲ್ ಟಾಪ್ ಎಂಡ್. ಸ್ಕೋಡಾ ರ್ಯಾಪಿಡ್ ಇದೆ ನೋಡಿ ಸರ್, ಇನ್ನೊಂದು ಡೀಸೆಲ್. ಓಕೆ, ಹೇಳಿ ಸರ್. ಇದು 2014 ಸಿಂಗಲ್ ಓನರ್ ಸರ್. 5,50,000 ಹೇಳ್ತಾರೆ ಸರ್. 5,25,000 ಕೊಡ್ತೀವಿ. ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಸರ್ ಇದು? 85,000 ಕಿಲೋಮೀಟರ್ ರನ್ ಆಗಿದೆ ಸರ್. 85,000 ರನ್ ಆಗಿದೆ. ಸೊ ಇದು ಓವರ್ ಆಲ್ ಬಾಡಿ ಒರಿಜಿನಲ್ ಸರ್. ಶೋರೂಮ್ ಮೇಂಟೆನೆನ್ಸ್ ಸರ್. ಶೋರೂಮ್ ಮೇಂಟೆನೆನ್ಸ್. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಎಲ್ಲೂ ಸ್ಕ್ರಾಚಸ್ ಡೆಂಟ್ ಯಾವ್ದಿಲ್ಲ ಸರ್. ಪ್ರೈಸ್ 5,50,000, 5,25,000 2014 ಮಾಡಲು. 14 ಮಾಡಲು ಸಿಂಗಲ್ ಓನರ್. ಓಕೆ. ಇಲ್ಲಿ ನೋಡಿ ಸರ್, i20 ಇದೆ, ಬನ್ನಿ ಸರ್. ಓಕೆ. i20 ಎಲೈಟ್, ಸಾರಿ ಎಲೈಟ್ ಅಂದ್ರೆ LED. ಓಕೆ. LED ಶೇಪ್ ಸರ್ ಇದು. 2012 ಮಾಡಲ್ ಸರ್. 12 ಮಾಡಲು. ಆಸ್ಟಾ ಆಪ್ಷನಲ್ ಸರ್ ಇದು. ಆಸ್ಟಾ ಆಪ್ಷನಲ್, ಫುಲ್ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್ ಸರ್. ಓಕೆ. 2012 ಮಾಡಲ್, ಸೆಕೆಂಡ್ ಓನರ್ ಸರ್. 4,65,000 ಹೇಳ್ತಾರೆ ಸರ್. 4,65,000. 4,40,000 ಆಗುತ್ತೆ ಸರ್. 4,40,000 ನೆಗೋಷಿಯಬಲ್. ಹೌದು ಸರ್. ಡಸ್ಟರ್ ಸರ್. ಫುಲ್ ಟಾಪ್ ಎಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟ್. ಓಕೆ. 2018 ಮಾಡಲು ಸರ್. 2018 ಸರ್. ಸೊ ರೀಸೆಂಟ್ ಮಾಡಲು. ಹೌದು ಸರ್. ಶೋರೂಮ್ ಪ್ರೈಸ್ ಬಂದಿದ್ದು 16 ಲಕ್ಷ ಇದೆ. ಇಲ್ಲಿ ನಮ್ಮ ಹತ್ರ ಬಂದು 8,40,000 ಆಗುತ್ತೆ ಸರ್. 8,40,000 ಫೈನಲ್ ಆಗಿ ಆಗುತ್ತೆ ಸರ್. ಓಕೆ. ಸಿಂಗಲ್ ಓನರ್ ಸರ್. 40,000 ಕಿಲೋಮೀಟರ್ ರನ್ ಆಗಿದೆ. RXS ಟಾಪ್ ಎಂಡ್. ಓಕೆ ಸರ್. ನೋಡಿ ಸರ್, ಮತ್ತೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಡೀಸೆಲ್. ಹೇಳಿ. 15 ಮಾಡಲ್, ಸಿಂಗಲ್ ಓನರ್ ಸರ್. 78,000 ಕಿಲೋಮೀಟರ್ ರನ್ ಆಗಿದೆ. ಬರೀ 78 ಸರ್. 6,60,000 ಹೇಳ್ತಾರೆ ಸರ್. 6,60,000 ಹೇಳ್ತಾ ಇರೋದು. ನಿಮ್ಗೆ ಇದು ಬಂದು 6,25,000 ಆಗುತ್ತೆ ಸರ್. 6,25,000 ಸಿಂಗಲ್ ಓನರ್ ಸರ್. ಫುಲ್ ಟಾಪ್ ಎಂಡ್ ಸ್ಟೈಲಿಶ್. ನೋಡಿ ಸರ್, ನಿಸಾನ್ ಟೆರಾನೋ ಸರ್, ಪೆಟ್ರೋಲ್. ಓಕೆ. ನಿಸಾನ್ ಟೆರಾನೋ, ರೆನಾಲ್ಟ್ ಡಸ್ಟರ್ ಎಲ್ಲ ಬರುತ್ತಲ್ಲ ಆ ತರ ಸರ್ ಇದು. ಓಕೆ. ಪೆಟ್ರೋಲ್ ವೇರಿಯಂಟ್. 2014 ಮಾಡಲ್, ಸೆಕೆಂಡ್ ಓನರ್ ಸರ್. 2014 ಸೆಕೆಂಡ್ ಓನರ್. ನ್ಯೂ ಟೈರ್ಸ್ ಇದೆ ನೋಡಿ ಸರ್. ಇದು ಬೇಸ್ ವೇರಿಯಂಟ್ ಬರುತ್ತೆ. ಮಿಡಲ್ ಸರ್. ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. 2014 ಮಾಡಲ್, ಪೆಟ್ರೋಲ್. 66,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್. 5,45,000, 5,20,000 ಆಗುತ್ತೆ ಸರ್. 5,20,000 ಆಗುತ್ತೆ ಸರ್. ಓಕೆ, ಸೂಪರ್. ಬನ್ನಿ ಸರ್. i20 ಆಕ್ಟಿವ್ ಸರ್ ಇದು. i20 ಆಕ್ಟಿವ್ ಪೆಟ್ರೋಲ್ ಸರ್. ಓಕೆ. SX 1.2. ಟಾಪ್ ಎಂಡ್ ಎಲ್ಲ ತರ. ಟಾಪ್ ಎಂಡ್ ಸರ್. 2015. ಓಕೆ. 79,000 ರನ್ ಆಗಿದೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಓಕೆ. 6,45,000 ಹೇಳ್ತಾರೆ ಸರ್. 6,20,000 ಆಗುತ್ತೆ ಸರ್. ನಿಮ್ ಕಡೆಯಿಂದ ಬಂದ್ರೆ ಪ್ರೈಸ್ ಫೈನಲ್ ಆಗಿ 6,20,000 ಆಗುತ್ತೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಮಿಂಟ್ ಕಂಡೀಷನ್. ನೆಕ್ಸ್ಟ್ ನಮ್ ಜೊತೆ ಒಂದು ಇನ್ನೋವಾ ಇದೆ, ಟೊಯೋಟಾ ಇನ್ನೋವಾ ಸರ್.
ಟೊಯೋಟಾ ಇನೋವಾ ಬಂದಿದ್ದು 2000 ಇದು ವಿ ವೇರಿಯಂಟ್ ಇದು ವಿ ವೇರಿಯಂಟ್ ಟಾಪ್ ಎಂಡ್ ಮಾಡಲು ಓಕೆ 2013 ಡೀಸೆಲ್ ಸರ್ 1 ಲಕ್ಷ ಹೌದು ಸರ್ 1,35,000 ಕಿಲೋಮೀಟರ್ ಹೊಡಿದ್ವಿ 1,35,000 ಶೋರೂಮ್ ಮೇಂಟೆನೆನ್ಸ್ ಸರ್ ಓಕೆ ಶೋರೂಮ್ ಮೇಂಟೆನೆನ್ಸ್ ಶೋರೂಮ್ ಇಷ್ಟ ಇದೆ ಸರ್ ಇದು 2013 ಮಾಡಲು ಸರ್ 11 ಲಕ್ಷ ಹೇಳ್ತಾರೆ ಸರ್ 11 ಲಕ್ಷ ಹೇಳ್ತಾರೆ ಫೈನಲ್ 11 ಲಕ್ಷ ಹೇಳ್ತಾರೆ ಸರ್ 10,50,000 ಆಗುತ್ತೆ ಸರ್ ನಿಮ್ ಕಡೆ 10,50,000 10,50,000 2021 ಮಾಡಲ್ ಸರ್ ಸಿಂಗಲ್ ಓನರ್ ಸರ್ ಬರೀ ನಿಮ್ಗೆ 13,000 ಕಿಲೋಮೀಟರ್ ರನ್ ಆಗಿದೆ ಸರ್ ಬರೀ 13,000 ಸರ್ ಶೋರೂಮ್ ಗಾಡಿ ತಗೊಂಡಂಗೆ ಸರ್ ಇದು ನೀವು ಹೆಚ್ಚು ಕಡಿಮೆ ಎಲ್ಲಾ ತರ ಫೀಚರ್ಸ್ ಬರುತ್ತೆ ಎಲ್ಲಾ ತರ ಫೀಚರ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನೋಡಿ ಸರ್ ಓಕೆ ಹೊಸ ನ್ಯೂ ಗಾಡಿ ಸರ್ ಬರೀ 13,000 ಕಿಲೋಮೀಟರ್ ರನ್ ಆಗಿದೆ ಬರೀ 13,000 ಹೊಡೆ ಸರ್ ಪ್ರೈಸ್ ಬಂದು ನಿಮ್ಗೆ 14 ಲಕ್ಷ ಹೇಳ್ತಾರೆ ಸರ್ 13,40,000 ಆಗುತ್ತೆ ಸರ್ ನಿಮ್ಗೆ 13,40,000 ಪ್ರೈಸ್ ಸಿಗುತ್ತೆ ಫೈನಲ್ ಮಾರುತಿ ಸುಜುಕಿ ಸರ್ ಎಕ್ಸೆಲ್ 6 ಸರ್ ಎರ್ಟಿಗಾ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಬ್ರಾಡ್ ದೊಡ್ಡದು ಬರುತ್ತೆ ಸರ್ ಫುಲ್ ಟಾಪ್ ಎಂಡ್ ಸರ್ ಆಲ್ಫಾ ಸೊ ಫುಲ್ ಟಾಪ್ ಎಂಡ್ ವೆಹಿಕಲ್ 2019 ಮಾಡಲ್ ಸರ್ 19 ಮಾಡಲ 10,75,000 ಸರ್ ಸಿಂಗಲ್ ಓನರ್ ನಿಮ್ ಕಡೆ ಇಂದ ಬಂದ್ರೆ 10,25,000 ಆಗುತ್ತೆ ಸರ್ 10,25,000 ಸಿಂಗಲ್ ಓನರ್ ಸರ್ ಫುಲ್ ಟಾಪ್ ಎಂಡ್ ಸರ್ ಎಕ್ಸೆಲ್ 6 ಓಕೆ ಸರ್ 7 ಸೀಟರ್ ಸರ್ 7 ಸೀಟರ್ ಸರ್ ಲೋನ್ ಎಲ್ಲ ನಿಮ್ ಫುಲ್ ನಿಮ್ಗೆ 80% ಲೋನ್ ಆಗುತ್ತೆ ಸರ್ 80% ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ ಸರ್ ಇಲ್ಲಿ ಇರೋದು 2010 ಮೇಲೆ ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀವಿ ಓಕೆ ಸರ್ ಸೂಪರ್ ನಿಮ್ಗೆ 15 ದಿನ ವಾರಂಟಿ ಇರುತ್ತೆ ಯೂಸ್ ಮಾಡ್ಬೋದು 15 ದಿನ ಆದ್ಮೇಲೆ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದ್ರೆ ಗಾಡಿ ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಗಾಡಿ ತಗೊಂಡೋಗ್ಬೋದು ಸೊ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಗಾಡಿ ತಗೊಂಡೋಗ್ಬೋದು ಸೊ ಅದಕ್ಕೆ ಏನ್ ಚಾರ್ಜಸ್ ಎಲ್ಲ ಏನಿಲ್ಲ